ಉಗೆ ಉಗೆ ಮಾದೇಶ್ವರ ಅಂತ ಹೇಳಿ ಭಸ್ಮ ಬಳ್ಕೊಂಡು 77 ಮಲೆ ಒಡೆಯ ಮಲೆ ಮಾದೇಶ್ವರನ ಈ ಗಜರಾಯನ ದರ್ಶನ ಪಡೆದ್ವಿ. ಬನ್ನಿ, ಚಾಮರಾಜನಗರದಲ್ಲಿ ಟಿಬೇಟಿಯನ್ಸ್ ಇರೋ ಒಂದೇ ಒಂದು ಜಾಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. Few minutes later. ಇದು ಇವಾಗ ಕಟ್ತಾ ಇರೋ ಏರಿ ಎಂತಪ್ಪ ಎಷ್ಟು ದಿವಸ ಎತ್ಕೋಬಹುದು? ಒಂದೂವರೆ ತಿಂಗಳು 2 ತಿಂಗಳು ಟೈಮ್ ತಗೊಳುತ್ತೆ. ಅದಕ್ಕೆ ಎಷ್ಟು ದಿನ ಬೇಕು ಇದು ಕಟ್ಟೋದು? ಒಂದೂವರೆ ತಿಂಗಳು 2 ತಿಂಗಳು ನೋಡಿ. ಇಲ್ಲಿ ತುಪ್ಪ ಇದು ಹೊಸದಲ್ವಾ? ಇದು ಹೊಸದು. ಇವಾಗ ತುಪ್ಪ ಕಟ್ತಾ ಇದೆ ನೋಡಿ. ಇದು ಹಾಕಿ ಇದಕ್ಕೆ ಎಷ್ಟು ದಿನ ಆಗಿದೆ? 1 ತಿಂಗಳಾಗಿದೆಯಾ? ಒಂದೂವರೆ ತಿಂಗಳು ಆಗಿದೆ. ನೀವೇ ಮರಿ ಬಿಡ್ಬೇಕಾದ್ರು? ನಾವೇ ತಂದ್ಬಿಡ್ಬೇಕು ಇದಕ್ಕೆ. ಅದಾಗ ಬಂದು ಸೇರಲ್ಲ, ಅದಾಗ ಬಂದು ಸೇರುತ್ತೆ. ಯಾವಾಗೋ ಒಂದೊಂದ್ಸತಿ ನೇಚರಲ್ಲಿ ಚೆನ್ನಾಗಿ ಹೂವು ಇದ್ದಾಗ, ಖಾಲಿ ಬಾಕ್ಸ್ ನೆರಳಿದ್ದಾಗ ಸೇರುತ್ತೆ. ಮಿಕ್ಕಿದೆಲ್ಲ ನಾವೇ ಬಿಡ್ಬೇಕು. ನೀವು ನೋಡ್ತಾ ಇದ್ದೀರಾ ಟಿಬೇಟಿಯನ್ನರ ಮಾನಸ್ಟ್ರಿಗಳು. ಇದು ಟಿಬೇಟಿಯನ್ನರ ದೇವಸ್ಥಾನದ ಹೆಬ್ಬಾಗಿಲು. ಬನ್ನಿ ಒಳಗೆ ಹೋಗೋಣ. ಹಲೋ ಗಾಯ್ಸ್, ಜಸ್ಟ್ ಗೋ ಗುರು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇಡೀ ಟಿಬೇಟಿಯನ್ ಕಾಲೇಜನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಹೋಗೋಣ. ಇಲ್ಲೇ ಮುಂದೆನೇ ಕಾಣ್ತಾ ಇದೆ ದೇವಸ್ಥಾನ, ಟಿಬೇಟಿಯನ್ನರ ದೇವಸ್ಥಾನ. ಆ್ಯಕ್ಚುಲಿ ಇದು ಕುಶಾಲನಗರದಲ್ಲಿ ಇದೆಯಲ್ಲ ಗೋಲ್ಡನ್ ಟೆಂಪಲ್, ಅದೇ ಥರನೇ ಇದು ಒಂದು ದೇವಸ್ಥಾನ. ಸಖತ್ತಾಗೆ ಕಟ್ಟವ್ರೆ ಮಚ್ಚ. ಇಲ್ಲಿ ನೋಡಿ, ಟಿಬೇಟಿಯನ್ ಹುಡುಗರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಟೆಂಪಲ್ ಒಳಗೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಚೀನಾದವರು ಟಿಬೇಟ್ನ ಯಾವಾಗ ಅಕ್ವೈರ್ ಮಾಡಿದ್ರು ಆಗ ಎಷ್ಟೊಂದು ಜನ ಇಂಡಿಯಾಗೆ ಬರ್ತಾರೆ. ಅವರೆಲ್ರಿಗೂ ಕುಶಾಲನಗರದಲ್ಲಿ ಒಂದಷ್ಟು ಜಾಗ ಕೊಟ್ಟಿದ್ದಾರೆ. ಇಂಡಿಯಾದಲ್ಲಿ ಎಷ್ಟೊಂದು ಜಾಗಗಳಿಗೆ ಜಾಗ ಮಾಡಿಕೊಟ್ಟಿದ್ದಾರೆ ಇಂಡಿಯಾದವರು. ಅದರಲ್ಲಿ ಚಾಮರಾಜನಗರದಲ್ಲೂ ಒಂದು ಪ್ಲೇಸ್ ಇದೆ, ಅದೇ ಹನೂರಲ್ಲಿರೋ ಒಡೆಯರ ಪಾಳ್ಯ. ಈ ಟಿಬೇಟಿಯನ್ ಅವ್ರಿಗೆ ಒಂದು ಜಾಗ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಎಷ್ಟೊಂದು ಕಾಲೋನಿಗಳಿದೆ, ಅದು ಒಂದು 10-15 ಕಾಲೋನಿಗಳಿದೆ. ಎಲ್ಲ ಕಾಲೋನಿಗಳಲ್ಲೂ ಮನೆ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಗೌರ್ಮೆಂಟ್ ಸಪೋರ್ಟಿಂದ. ಇಲ್ಲಿ ಇದು ಒಂದು ಮನೆ. ಇಲ್ಲಿ ನೋಡಿ, ಟಿಬೇಟಿಯನ್ನರ ಜನರು ತಮ್ಮ ಸಂಸ್ಕೃತಿಯ ಸ್ಕಿಟ್ಗಳನ್ನ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ.
ಎಲ್ಲೋ ಗಾಯ್ಸ್, ಈ ಟಿಬೇಟಿಯನ್ ಜಾಗದಲ್ಲಿ ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ ಬುದ್ಧನ ಪ್ರತಿಮೆನ. ತೋರಿಸ್ಲಾ? ಅರ್ಧ ಮಾತ್ರ ಆಗಿದೆ. ಎಸ್ ನೋಡಿ, ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಒಂದು ಅರ್ಧ ಪರ್ಸೆಂಟ್ 50% ಆಗಿದೆ. ಬೆಟ್ಟಗಳ ಸಾಲು ಕಾಣ್ತಾ ಇದೆ, ಎಲ್ಲ ಮಹದೇಶ್ವರಂ ಬೆಟ್ಟದ ಸಾಲುಗಳಿದು. ಫುಲ್ಲು ಕನ್ಸ್ಟ್ರಕ್ಷನ್ ಆದಮೇಲೆ ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ ಮತ್ತೆ ಬಂದಾಗ ನಿಮಗೆ. ಎಲ್ಲ ಕನ್ಸ್ಟ್ರಕ್ಷನ್ ಅವ್ರಿಗೆ ಮನೆ ಕೆಲಸ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ವರ್ಕ್ಸು. ಟಿಬೇಟಿಯನ್ ಕಾಲೋನಿ ಮುಗಿಸ್ಕೊಂಡು ಈ PG ಪಾಳ್ಯದಲ್ಲೇ ಇರೋ ವೈಲ್ಡ್ ಲೈಫ್ ಸಫಾರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಸಫಾರಿಗೆ ಹೋಗೋಣ. ಸಫಾರಿಗೆ ಹೋಗಿ ಯಾವ್ಯಾವ ಪ್ರಾಣಿಗಳು ಸಿಗುತ್ತೆ ಟ್ರೈ ಮಾಡೋಣ. ಹುಲಿನೇ ಹಾಕ್ಬಿಟ್ಟವ್ರೆ ಸಖತ್ತಾಗಿ. ಯಾರ್ಯಾರು ಉಚ್ಚೆ ಹೋಗ್ಬೇಕು ಹೋಗಿ ಉಯ್ದ್ಬಿಡಿ ಇವಾಗಲೇ. ಅಲ್ಲಿ ಕಾಡು ಮಧ್ಯದಲ್ಲಿ ನಿಲ್ಸಲ್ಲ. ಕಾಡು ಮಧ್ಯ ನಿಲ್ಸಿದ್ರೆ ಹುಲಿ ಬಂದು ಕಿತ್ಕೊಂಡು ಹೋಗ್ಬಿಡುತ್ತೆ ನಿಮ್ನ. ಗಾಯ್ಸ್, ಪ್ರಾಣಿಗಳು ಯಾವ್ದಾದ್ರು ಸಿಗುತ್ತೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಇದೇ ಈಗ ನಾವು ಹೋಗೋ ಸಫಾರಿ ಜೀಪು ರೆಡಿಯಾಗಿ ನಿಂತಿದೆ. ಓಕೆ, ಬೊಲಾರೋ ಕ್ಯಾಂಪರ್ ಓಪನ್ ಜೀಪು. ಕರ್ನಾಟಕ ಸರ್ಕಾರ KA 10 ರಿಜಿಸ್ಟ್ರ್ ಅಂದರೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಇದು. ಓಕೆ, ಆಫೀಸ್ ಅಲ್ಲಿದೆ. ತಗೊತವ್ರೆ ಟಿಕೆಟ್ ತಗೊಂಡು ಹೊರಡೋಣ. ಬನ್ನಿ, ಒಳ್ಳೊಳ್ಳೆ ಪ್ರಾಣಿಗಳು ಸಿಗುತ್ತೆ. ಯಾವ್ಯಾವ ಪ್ರಾಣಿ ಸಿಗುತ್ತೋ ಗೊತ್ತಿಲ್ಲ. 50-50. ಯಾವ ಪ್ರಾಣಿ ಸಿಗ್ಬೇಕು ನಿಂಗೆ ನೋಡೋಕ್ಕೆ? ಹುಲಿ ಇಷ್ಟನಾ? ನಿಂಗೆ ಯಾವ ಪ್ರಾಣಿ ಇಷ್ಟನಾ? ಯಾವ ಪ್ರಾಣಿ ನೋಡೋಕೆ ಇಷ್ಟ ನಿಂಗೆ? ಜಿಂಕೆ. ನಿಂಗೆ? ಸಿಂಹ ಈ ಕಾಡಲ್ಲಿ ಸಿಗಲ್ಲ ಕಣೋ. ಪರವಾಗಿಲ್ಲ, ಸಿಂಹ ಈ ಕಾಡಲ್ಲಿ ಸಿಗಲ್ಲ, ಬರೀ ಹುಲಿ ಮಾತ್ರ ಸಿಗೋದು. ಚಿರತೆ ಬೇಕಂತ ಕೊಂಡಪ್ಪ ಅವನಿಗೆ. ಓಕೆ, ಟ್ರೈ ಮಾಡೋಣ ಚಿರತೆ ಸಿಗೋಕ್ಕೆ ನಿಂಗೆ. ಬಾರೋ ಸಫಾರಿಗೋರೆ. ಯಾವ ಪ್ರಾಣಿ ನೋಡೋಕೆ ಇಷ್ಟ ನಿಂಗೆ? ಮಚ್ಚ, ನಿನಗೆ ಸಫಾರಿಲಿ ಯಾವ ಪ್ರಾಣಿ ಸಿಗಬೇಕು? ನನಗೆ ಹುಲಿ, ಆನೆ, ಕಾಡೆಮ್ಮೆ ಇವೆಲ್ಲ ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ. ನಿಂಗೆ ಯಾವ ಪ್ರಾಣಿ ಇಷ್ಟನಾ? ಎಲ್ಲಾ ಪ್ರಾಣಿ ಇಷ್ಟನಾ? ನಿಂಗೆ ಚಿಂಪಾಂಜಿ ಇಷ್ಟ ಇಲ್ವಾ? ಹೌದಾ? ಬೇಕಂತ ಅವನ್ಗೆ. ಕಾಡಲ್ಲಿರೋ ಪ್ರಾಣಿಗಳು, ಪಕ್ಷಿಗಳು ಸಹ, ಚಿಕ್ಕ ಚಿಕ್ಕ ಕೀಟಗಳು ಸಹ ಎಲ್ಲ ಬಂದ್ರೆ ಒಳ್ಳೇದು. ಎಲ್ಲ ಇಷ್ಟ ನಿಂಗೆ? ಗೈಸ್, ಈಗ ಸಫಾರಿ ಆಫೀಸಿಂದ ಬಂದು ಕಾಡೊಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇದೇ ಮೇನ್ ಹೆಬ್ಬಾಗಿಲು ಎಂಟ್ರಿ. ಹಾಂ, ಓಕೆ. ರಾಮ್ಯಾಮ್ ಹಿಲ್ಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಜಸ್ಟ್ ಗೋ ಗುರು ಅಂತ. ಹೆಬ್ಬಾವು ಮೂವ್ ಆಗ್ತಾ ಇದೆ. ಅಂದ್ರೆ ಝೂವಲ್ ಬಿಟ್ಟು ರಿಯಲ್ ಆಗಿ
ವಾಪಸ್ ಬರೋದೇ 10 ನಿಮಿಷ ಬೇಕು. ಅವು ಬಾವು ಹಾವಿಡಿದ್ಯಾ? ಇದೇನಾ ಕ್ಯಾಂಪು? ಎಲ್ಲರೂ ಏರು ಅನ್ನೋದು ತಪ್ಪಿಸ್ಬೋದಲ್ಲ. ಬೇರೆ ಗುಂಪು ಹೋಗ್ತವೆ ಸೇರ್ತವೆ ಎಲ್ಲ.